ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಳ್ಳಾರಿ ಒಂದು ಕಾಲದಲ್ಲಿ ಗಣಿ ಧೂಳಿನಿಂದಲೇ ಸದ್ದು ಮಾಡ್ತಾ ಇದ್ದಂತ ಬಳ್ಳಾರಿಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಸದ್ದು ಮಾಡಿದ್ರು. ಸುಖ ನಿದ್ರೆಯಲ್ಲಿದ್ದಂತ ಸಂಸದರು 4 ಕಾಂಗ್ರೆಸ್ ಶಾಸಕರನ್ನ ಬಡಿದೆಬ್ಬಿಸಿದ್ರು. ಬೆಳಗ್ಗೆ 5 ಗಂಟೆಗೆ ದಾಳಿ ಶುರು ಮಾಡಿದಂತ ಇಡಿ ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ದಾಖಲೆಯನ್ನ ಮುಂದಿಟ್ಟು ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ರು. ಇಡಿ ನಡೆಸಿದ ದಾಳಿ ಕಾಂಗ್ರೆಸ್ ನಾಯಕರು ತಬ್ಬಿಬ್ಬಾಗಿ ಹೋಗುವಂತಾಗಿದೆ. ಹಾಗಾದ್ರೆ ಏನಿದು ಹಗರಣ, ಒಬ್ಬೊಬ್ಬ ಶಾಸಕರಿಗೂ ಹೇಗೆ ಲಿಂಕ್ ಇದೆ ಅನ್ನುವಂಥದ್ದು ಇಡಿಯ ಗುಮಾನಿ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. $187 ಕೋಟಿಯಲ್ಲಿ 89 ಕೋಟಿ ಹಗರಣ, 21 ಕೋಟಿ ಎಲೆಕ್ಷನ್ಗೆ ಬಳಕೆ. ಒಬ್ಬರ ಸಂಸದ, 4 ಶಾಸಕರು, ಬಳ್ಳಾರಿಯಲ್ಲಿ 5, ಬೆಂಗಳೂರಲ್ಲಿ 3 ಕಡೆ ದಾಳಿ. 60ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ. ಇಡಿ ಕೊಟ್ಟ ಶಾಕ್ಗೆ ಬಳ್ಳಾರಿಯ ಕಾಂಗ್ರೆಸ್ ಘಟಾನುಘಟಿಗಳು ತಬ್ಬಿಬ್ಬಾಗಿ ಹೋಗಿದ್ರು. ವಾಲ್ಮೀಕಿ ನಿಗಮದ ಹಗರಣ, ಇಡಿ ಮೆಗಾ ರೇಡ್. ಬಳ್ಳಾರಿ ಕಾಂಗ್ರೆಸ್ ಘಟಾನುಘಟಿಗಳಿಗೆ ಇಡಿ ಗುದ್ದು. ಚುನಾವಣೆಯಲ್ಲಿ ಹಣದ ಹೊಳೆ ಹರಿಸಿದವರಿಗೆ ಶಾಕ್. ವಾಲ್ಮೀಕಿ ನಿಗಮ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಅಂತ ಸ್ಥಾಪಿಸಲಾಗಿರೋ ನಿಗಮ. ಆದರೆ ಇದೇ ನಿಗಮದ ಹಣವನ್ನ ಬಳ್ಳಾರಿ ಎಂಪಿ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಲಾಗಿತ್ತು. ಬರೋಬ್ಬರಿ 21 ಕೋಟಿ ಹಣ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಆರೋಪದಲ್ಲಿ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ, ಬಳ್ಳಾರಿ ಸಂಸದ ತುಕಾರಾಂ ಸೇರಿದಂತೆ ಬಳ್ಳಾರಿ ಶಾಸಕರ ಮನೆ ಮೇಲೆ ದಾಳಿ ನಡೆಸಿದ್ರು. ಬೆಳಗ್ಗೆ 5 ಗಂಟೆಗೆ ಬಳ್ಳಾರಿಯ 5, ಬೆಂಗಳೂರಿನ 3 ಕಡೆ ದಾಳಿ ನಡೆಸಿದ 60ಕ್ಕೂ ಹೆಚ್ಚು ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿದ್ರು. ಎಲ್ಲರಿಗೂ ಒಂದೇ ರೀತಿಯ 28 ಪ್ರಶ್ನೆ ಕೇಳಿ ಹೇಳಿಕೆ ದಾಖಲಿಸಿಕೊಂಡ್ರು. ಹಾಗಾದ್ರೆ ಇಡಿ ದಾಳಿ ಆಗಿದ್ದು ಹೇಗೆ? ಯಾರ್ಯಾರ ಮನೆ ಮೇಲೆ ದಾಳಿ ಆಯ್ತೋ ಅದಕ್ಕೆ ಕಾರಣವೇನೋ? ಆ ಭಿನ್ನ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಇಡಿ ಶಾಕ್ ನಂಬರ್ 1, ತುಕಾರಾಂ ಬಳ್ಳಾರಿ ಸಂಸದ. ಇಡಿ ದಾಳಿಗೆ ಮೂಲವೇ ಬಳ್ಳಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಸದ ಈ ತುಕಾರಾಂ ಗೆಲುವು. ಹೌದು, ಅದೇನೆಂದ್ರೆ ಬಳ್ಳಾರಿ ಲೋಕಸಭೆ ಕ್ಷೇತ್ರಕ್ಕೆ ವಾಲ್ಮೀಕಿ ನಿಗಮದ ಹಣ ಬಳಕೆ ಆರೋಪದಡಿ ಸಂಡೂರಿನಲ್ಲಿರೋ ಸಂಸದ ಈ ತುಕಾರಾಂ ಮನೆ ಮೇಲೆ ಇಡಿ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ರು. 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ರು. ಇಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸಂಸದರು ಕಕ್ಕ ಬಿಕ್ಕಿಯಾದ್ರು ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಚುನಾವಣೆ ವೇಳೆ ಹಣ ಹಂಚಿಕೆ ಬಗ್ಗೆ ವಿಚಾರಣೆ ನಡೆಸಿದ ಇಡಿ ನಾಗೇಂದ್ರ PA ಬಳಿ ಸಿಕ್ಕ ಡೈರಿ ಆಧಾರವಾಗಿಟ್ಟುಕೊಂಡು ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ತನಗೇನೋ ಗೊತ್ತಿಲ್ಲ ಅಂತ ತುಕಾರಾಂ ಉತ್ತರಿಸಿದ್ದಾರಂತೆ. ಅಲ್ಲದೆ ತುಕಾರಾಂ ಮತ್ತು ಶಾಸಕಿ ಅನ್ನಪೂರ್ಣಾರ ಮೊಬೈಲ್ ವಶಕ್ಕೆ ಪಡೆದು ವಾಟ್ಸಪ್ ಕರೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಇಡಿ ಶಾಕ್ ನಂಬರ್ 2, ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಶಾಸಕ. ನಾಗೇಂದ್ರ ವಿರುದ್ಧ ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಆರೋಪವಿದೆ. ಹೀಗಾಗಿ ನಾಗೇಂದ್ರಗೂ ಶಾಕ್ ಕೊಟ್ಟಿರುವ ಇಡಿ ಬೆಂಗಳೂರಿನ ಶಾಸಕರ ಭವನದ ಕೊಠಡಿ ಸಂಖ್ಯೆ 360ರಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ದಾಳಿ ವೇಳೆ ಕೆಲ ದಾಖಲೆಗಳು ಪತ್ತೆಯಾಗಿವೆ. ಅಲ್ಲದೆ ನಾಗೇಂದ್ರಗೆ ಸಂಬಂಧಿಸಿದ ಕೂಡಿಗೆ ಹಳ್ಳಿಯಲ್ಲಿರೋ ಅಪಾರ್ಟ್ಮೆಂಟ್ ಮೇಲೂ ದಾಳಿ ಮಾಡಲಾಗಿದೆ. ಅಂದಹಾಗೆ ನಾಗೇಂದ್ರ ಸೂಚನೆಯಂತೆಯೇ ಹಗರಣ ನಡೆದಿದೆ ಅಂತ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. 187 ಕೋಟಿ ರೂಪಾಯಿ ಪೈಕಿ 89.62 ಕೋಟಿ ರೂಪಾಯಿಯನ್ನ ನಕಲಿ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿತ್ತು. ಈ ಪೈಕಿ 21 ಕೋಟಿ ರೂಪಾಯಿ ಹಣವನ್ನ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಅಂತ ಇಡಿ ಆರೋಪಿಸಿದೆ. ಈ 21 ಕೋಟಿ ರೂಪಾಯಿಯಲ್ಲಿ ನಾಗೇಂದ್ರ ಕ್ಷೇತ್ರಕ್ಕೆ 5 ಕೋಟಿ 22 ಲಕ್ಷ ರೂಪಾಯಿ, 235 ಮತಗಟ್ಟೆಗೆ ತಲಾ 200 ರೂಪಾಯಿಯಂತೆ ಬೋತ್ ವೈಸ್ 23 ಲಕ್ಷ ರೂಪಾಯಿ ಹಂಚಿಕೆ ಮಾಡಿರೋ ಆರೋಪವಿದೆ. ಇಡಿ ಶಾಕ್ ನಂಬರ್ 3, ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕ. ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮನೆಯಲ್ಲೂ ಇಡಿ ಪರಿಶೀಲನೆ ನಡೆಸಿದೆ. ಮಹಡಿ ಮೇಲಿನ ಪ್ರತ್ಯೇಕ ರೂಮ್ನಲ್ಲಿ 6 ಅಧಿಕಾರಿಗಳ ತಂಡ ಭರತ್ ರೆಡ್ಡಿಯನ್ನ ವಿಚಾರಣೆಗೊಳಪಡಿಸಿತ್ತು. ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ 3 ಕೋಟಿ 60 ಲಕ್ಷ ರೂಪಾಯಿ ಹಂಚಿಕೆ ಮಾಡಿರೋ ಆರೋಪವಿದ್ದು, ಚುನಾವಣೆಯಲ್ಲಿ ಹಣ ವಹಿವಾಟಿನ ಕುರಿತು ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ರೆಡ್ಡಿ ಕಚೇರಿ ಮತ್ತು ಆಪ್ತರ ಮೂಲಕ ದಾಖಲೆ ತರಿಸಿಕೊಂಡು ಬ್ಯಾಂಕ್ ವಹಿವಾಟಿನ ಪ್ರತಿಗಳ ಪರಿಶೀಲನೆ ಮಾಡಿದ್ದಾರೆ.
ನೂರಾರು ಪುಟಗಳ ದಾಖಲೆ ಸಂಗ್ರಹಿಸಿದ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಭರತ್ ರೆಡ್ಡಿ ಮೊಬೈಲ್ ವಶಕ್ಕೆ ಪಡೆದು ವಾಟ್ಸ್ಆಪ್ ಕರೆಗಳ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇಡಿ ಶಾಕ್ ನಂಬರ್ 5 ಜೆಎನ್ ಗಣೇಶ್. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ಗೂ ಇಡಿ ಶಾಕ್ ನೀಡಿದ್ದು, ಕಂಪ್ಲಿ ನಗರದಲ್ಲಿರೋ ಮನೆ, ಕುರಗೋಡು ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲಿಸಲಾಗಿದೆ. ಚುನಾವಣೆಯ ಪ್ರತಿ ಹಂತದ ಮಾಹಿತಿ ಸಂಗ್ರಹಿಸಲಾಗಿದೆ. ಕಂಪ್ಲಿ ಕ್ಷೇತ್ರಕ್ಕೆ 3 ಕೋಟಿ 20 ಲಕ್ಷ ರೂಪಾಯಿ ಹಂಚಿಕೆ ಆಗಿರೋ ಆರೋಪವಿದ್ದು, ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಗಣೇಶ್ ತಬ್ಬಿಬ್ಬಾಗಿದ್ದಾರೆ. ಇಡಿ ಶಾಕ್ ನಂಬರ್ 5 ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ಗೂ ಬಿಗ್ ಶಾಕ್ ಕೊಟ್ಟಿದ್ದು, ನರಸಿಂಹಗಿರಿಯಲ್ಲಿರುವ ಶಾಸಕರ ನಿವಾಸದಲ್ಲಿ ಪರಿಶೀಲನೆ ನಡೆಸಿದೆ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ 3 ಕೋಟಿ ರೂಪಾಯಿ ಹಣ ಹಂಚಿಕೆ ಮಾಡಿರೋ ಆರೋಪವಿದೆ. ಬೆಳಗ್ಗೆ ದಾಳಿಯಾದಾಗ ತುಮಕೂರಲ್ಲಿದ್ದ ಶ್ರೀನಿವಾಸ್ರನ್ನ ಕರೆಸಿಕೊಂಡ ಇಡಿ ವಿಚಾರಣೆ ನಡೆಸಿದೆ. ಇಡಿ ಚಾರ್ಜ್ ಶೀಟ್ನಲ್ಲಿರೋ ಪ್ರಕಾರ ಬಳ್ಳಾರಿಯ 4 ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ಮತದಾರನಿಗೆ 200 ರೂಪಾಯಿಯಂತೆ 21 ಕೋಟಿ ರೂಪಾಯಿ ನೀಡಲಾಗಿದೆಯಂತೆ. ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಕೊಡಲಾಗಿತ್ತೋ, ಯಾವ ಬೂತ್ಗೆ ಎಷ್ಟೋ ಅದನ್ನೇ ತೋರಿಸ್ತೀವಿ ನೋಡಿ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿರೋ 235 ಮತಗಟ್ಟೆಗೆ ಪ್ರತಿ ಬೂತ್ಗೆ 23 ಲಕ್ಷದಂತೆ 5 ಕೋಟಿ 22 ಲಕ್ಷ ನೀಡಲಾಗಿತ್ತು ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ. ಹಾಗೆಯೇ 150 ಮತಗಟ್ಟೆಗಳಿರೋ ಬಳ್ಳಾರಿ ನಗರಕ್ಕೆ ಪ್ರತಿ ಬೂತ್ಗೆ 15 ಲಕ್ಷದಂತೆ 3 ಕೋಟಿ 60 ಲಕ್ಷ ರೂಪಾಯಿ ಹಂಚಲಾಗಿದೆಯಂತೆ. ಕಂಪ್ಲಿಗೆ 3 ಕೋಟಿ 20 ಲಕ್ಷ, ಕೂಡ್ಲಿಗಿ ಕ್ಷೇತ್ರಕ್ಕೆ 3 ಕೋಟಿ ಕೊಡಲಾಗಿದೆ ಅಂತ ಇಡಿ ದಾಖಲೆ ಸಂಗ್ರಹಿಸಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿತ್ತು. ಅದರಂತೆ ಆಯಾ ಕ್ಷೇತ್ರಗಳ ಶಾಸಕರ ಮನೆ, ಕಚೇರಿಗಳ ಮೇಲೆ ದಾಳಿ ನಡೆಸಿ ಮತ್ತಷ್ಟು ದಾಖಲೆ ಸಂಗ್ರಹಕ್ಕೆ ಮುಂದಾಗಿದೆ. ಬಳ್ಳಾರಿಯಿಂದ ವಿನಾಯಕ್, ಶಿವಕುಮಾರ್ ಮತ್ತು ವಿಕಾಸ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH